ನಮಸ್ಕಾರ. ಇದು ನನಗೆ ಆಕಸ್ಮಿಕವಾಗಿ ಸಿಕ್ಕಂತ ವೇದಿಕೆ. ಇದು ಇವತ್ತು ಈ ಕಾರ್ಯಕ್ರಮದಲ್ಲಿ ರವಿ ಭಜಂತ್ರಿಯವರಂತ ದಿಗ್ಗಜರು ಅಂತಲೇ ಹೇಳ್ತೀನಿ, ಅಂಥವ್ರ ಜೊತೆ ವೇದಿಕೆ ಹಂಚಿಕೊಳ್ಳುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ರವಿ ಭಜಂತ್ರಿಯವರ ಹೆಸರನ್ನು ಇಡೀ ಜಿಲ್ಲೆಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೇಳೋದವರಿಲ್ಲ. ಅವರು ಎಲ್ಲಿ ಹೋದರೂ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿಯೇ ಬರ್ತಾರೆ. ಪ್ರತಿಯೊಂದು ಊರುಗಳಲ್ಲಿ ಹೋದಾಗ ಹೊಸ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಲ್ಲೇನಾದರೂ ಮಕ್ಕಳಿಗೆ, ಶಿಕ್ಷಕರಿಗೆ ಏನಾದರೂ ಕೊಡುಗೆಗಳನ್ನು ನೀಡೋ ಮೂಲಕ ಅವರು ಭಾಳ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಸದಾ ಹಸನ್ಮುಖಿ, ತಾವು ನಗುತ್ತಾ ಇರೋ ಜೊತೆಗೆ ಜನರನ್ನು ನಗಿಸುವಂತಹ ಮನೋಭಾವದವರು. ಶಿಕ್ಷಕರು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಕಚೇರಿಗಳಿಗೆ ಅಲಿತಾ ಇರ್ತಾರೆ. ನಮ್ಮದು ನಿವೃತ್ತಿ ಅಂಚಿನಲ್ಲಿದ್ದರೆ ನಮ್ಮ ಏನೋ ರಿಟೈರ್ಮೆಂಟ್ ಬೆನಿಫಿಟ್ಗಳನ್ನು ತಗೊಳ್ಳೋದಕ್ಕೋ ಇನ್ನೇನೋ ಕೆಲಸ ಆಗೋದಕ್ಕೆ. ಆದರೆ ರವಿ ಭಜಂತ್ರಿಯವರು ಸುಮಾರು 25 ವರ್ಷ ಯಾರು ಶಿಕ್ಷಕರು ಸೇವೆ ಸಲ್ಲಿಸ್ತಾರೆ ಅಂಥವರ ಶಾಲೆಗೆ ಹೋಗಿ ಅವ್ರದ್ದು ಏನೇನು ಸಮಸ್ಯೆ ಇದೆ ಅಲ್ಲೇ ಬಗೆಹರಿಸಿ ಅವರಿಗೆ ಸನ್ಮಾನ ಮಾಡಿ, ನೀವು ನಮ್ಮ ಶಿಕ್ಷಣ ಇಲಾಖೆಯ ಆಸ್ತಿ ಅಂತೇಳಿ ಅವರಿಗೆ ಸನ್ಮಾನ ಮಾಡಿ ಬರುವಂಥ ಒಂದು ಹೊಸ ಸಂಪ್ರದಾಯವನ್ನು ಅವರು ಹಾಕ್ಕೊಂಡಿದ್ದಾರೆ. ಇದು ಬರೀ ತಾಲೂಕಿಗಲ್ಲ, ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಕಾರ್ಯ. ಅವ್ರ ಆಫೀಸಿಗೆ ಹೋದರೆ ಅವ್ರು ಮಾಡಿದಂಥ ಹೊಸ ಇಂಟ್ರೊಡ್ಯೂಸ್ ಮಾಡಿದಂಥ ಹೊಸ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಎದ್ದು ಬರೋದಕ್ಕೆ ಮನಸ್ಸು ಬರೋದಿಲ್ಲ. ಅಷ್ಟು ಚೆನ್ನಾಗಿ ಅವ್ರ ಹತ್ರ ಐಡಿಯಾಗಳಿದೆ. ಇಲಾಖೆ ಅವರನ್ನು ಹೇಗೆ ಬಳಸ್ಕೋತಾ ಇದೆ ಅನ್ನೋದು ಪ್ರಶ್ನೆ ಬೇರೆ. ಆದರೆ ಅವರಲ್ಲಿರುವಂಥ ಐಡಿಯಾಗಳು ನಿಜವಾಗಿ ನಮಗೆಲ್ಲ ಭಾಳ ದೊಡ್ಡ ಆಸ್ತಿ. ಪ್ರಯತ್ನ ಸಂಘಟನೆ ಕಳೆದ 12 ವರ್ಷಗಳಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆರಂಭದಿಂದಲೂ ನಾನು ಪ್ರಯತ್ನ ಸಂಘಟನೆ ಜೊತೆಗಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಆದರೆ ಭಾಳಷ್ಟು ಸಮಯಗಳಲ್ಲಿ ಅವ್ರ ಜೊತೆಗೆ ನಾನು ಸೇರ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಒಂದು ಬೇಸರ ಕೂಡ ನನಗೆ ಇದೆ. ಇದ್ದವರಿಂದ ಪಡೆದು ಇಲ್ಲದವರಿಗೆ, ಅಗತ್ಯ ಇದ್ದವರಿಗೆ ತಲುಪಿಸುವಂತಹ ಒಂದು ಒಳ್ಳೆಯ ಕಾರ್ಯವನ್ನು ಇಡೀ ಪ್ರಯತ್ನ ಟೀಮು ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ. ಕಳೆದ 12 ವರ್ಷಗಳಿಗೂ ಕೂಡ ನಿರಂತರವಾಗಿ ಇಂತಹ ಕೆಲಸವನ್ನು ಶಾಂತಾಚಾರ್ಯ ಮತ್ತು ಅವರ ಇಡೀ ತಂಡ ಇದನ್ನು ಮಾಡಿಕೊಂಡು ಬರ್ತಾ ಇದೆ. ಈ ರಾಣಿ ಚೆನ್ನಮ್ಮ ನಗರದ ಸ್ಕೂಲಿಗೆ ಜೊತೆಗೆ ನನಗೊಂದು ಕಳೆದ 4-5 ವರ್ಷದಿಂದ ಸಂಬಂಧ ಬೆಳೆದಿದೆ. ನಮ್ಮ ಶ್ರೀಮತಿಯವರು ಇಲ್ಲಿ ಕೆಲಸ ಶುರು ಮಾಡಿದ ನಂತರ ಆ ಸಂದರ್ಭದಲ್ಲಿ ಭಾಳಷ್ಟು ಕೊರತೆಗಳಿತ್ತು. ಈಗ ಇಲ್ಲ ಅಂತಲ್ಲ, ಬಟ್ ಆ ಸಂದರ್ಭದಲ್ಲಿ ಭಾಳಷ್ಟು ಕೊರತೆಗಳಿತ್ತು. ಶಾಲೆಗೆ ಕ್ಲಾಸ್ ರೂಮ್ಗಳ ಕೊರತೆ ಇತ್ತು. ಒಂದೇ ಕ್ಲಾಸ್ ರೂಮಲ್ಲಿ 3-4 ತರಗತಿಗಳನ್ನು ನಡೆಸ್ತಾ ಇದ್ದರು. ಆಗೊಂದು ಕ್ಲಾಸ್ ರೂಮ್ ಬೇಕು ಅಂತಂದು ಇದೊಂದು ಕ್ಲಾಸ್ ರೂಮನ್ನು ನಾವೇ ಎಲ್ಲ ದೇಣಿಗೆಯನ್ನು ಸಂಗ್ರಹ ಮಾಡಿ ಎಲ್ಲ ಮಾಡಿ ಒಂದು ಕಟ್ಟಿಸಿದ್ವಿ. ಡೆಸ್ಕು, ಬೆಂಚ್ಗಳು ಬೇಕು ಅಂತಂದು, ಪೇಂಟಿಂಗ್ ಆಗಬೇಕು ಅಂತಂದು ಎಲ್ಲ ಕೂಡ ನಾವು ಆದಷ್ಟು ಬೇರೆ ಬೇರೆ ದಾನಿಗಳನ್ನು ಹುಡುಕಿ ಎಲ್ಲ ಮಾಡಿದ್ವಿ. ಏನೋ ಒಂದಷ್ಟು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಶ್ರೀಮತಿಯವ್ರ ಮನೆಗೆ ಬಂದ ತಕ್ಷಣ ಮತ್ತೆ ಯಾರಾದರೂ ಡೋನರ್ಸ್ ಇದ್ದಾರಾ, ಇನ್ನು ಅದೊಂದು ಆಗಬೇಕು. ನಾನು ಕೇಳ್ತೀನಿ, ಮುಗಿಯೋದೇ ಇಲ್ವಾ ನಿಮ್ಮದು ಅಂತ. ಬಟ್ ಭಾಳ ಖುಷಿ ಆಗುತ್ತೆ. ಇಂಥ ಬಡ ಮಕ್ಕಳು ಇಲ್ಲಿರುವಂಥ ಎಲ್ಲ ರಿಕ್ಷಾ ಚಾಲಕರ ಮಕ್ಕಳಿರ್ಬೋದು, ಕೂಲಿ ಮಾಡುವಂಥ ಅಂಥವ್ರ ಮಕ್ಕಳಿರ್ಬೋದು, ಬಡ ಮಕ್ಕಳಿಗೆ ನಾವು ಈ ರೀತಿಯ ಒಂದು ಸೇವೆ ಸಲ್ಲಿಸೋದು ಭಾಳ ಖುಷಿ ಅನಿಸುತ್ತೆ. ಹಾಗಾಗಿ ಇಲ್ಲಿನ್ನೂ ಈಗ ಹೇಳಿದಾಗೆ ಸಭಾಗೃಹ ಆಗಬೇಕು, ಸ್ಮಾರ್ಟ್ ಕ್ಲಾಸ್ ರೂಮ್ ಆಗಬೇಕು, ಸ್ಮಾರ್ಟ್ ಬೋರ್ಡ್ ಆಗಬೇಕು, ಇನ್ನು ಹಲವಾರು ಕೆಲಸಗಳು ಆಗಬೇಕಾಗಿದೆ. ವಿದ್ಯುತ್ ಬೇಕಾಗಿದೆ. ಹೈಸ್ಕೂಲ್ 9 ಮತ್ತು 10ನೇ ತರಗತಿ ಆಗಬೇಕಾಗಿದೆ. ಇದಕ್ಕೆಲ್ಲ ನಮ್ಮ ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಕೂಡ ನಮ್ಮ ಜೊತೆಗೆ ಇದಕ್ಕೂ ಕೈ ಜೋಡಿಸಬೇಕು. ಹಾಗೆಯೇ ನಾವು ದಾನಿಗಳನ್ನು ಹುಡುಕಿ ಆ ರೀತಿಯ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ